ಮಧ್ಯಪ್ರಾಚ್ಯದ ಯುದ್ಧ ಯಾವಾಗ ಅಂತ್ಯವಾಗುತ್ತೆ? ಈ ಒಂದು ಪ್ರಶ್ನೆಗೆ ಬಹುಶಃ ಇವತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಾದಂತಹ ಸುಳಿವನ್ನ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧದ ಯುದ್ಧ ಶೀಘ್ರವೇ ಅಂತ್ಯವಾಗಬಹುದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಯುದ್ಧ ಅಂತ್ಯದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇರಾನ್ ಹೀಗೆ ಮುಂದುವರೆಸಿದ್ರೆ ಹಾರ್ಮುಜ್ ಜಲಸಂಧಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ತೀವಿ, ನಮ್ಮ ನಿಯಂತ್ರಣಕ್ಕೆ ನಾವು ಹಾರ್ಮುಜ್ ಜಲಸಂಧಿಯನ್ನ ತೆಗೆದುಕೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಆದರೆ ಟ್ರಂಪ್ ಹೇಳಿಕೆಗೆ ಇರಾನ್ನಿಂದಲೂ ಕೂಡ ಈಗ ಕೌಂಟರ್ ಅಟ್ಯಾಕ್ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಬಿಟ್ಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನ ಖಂಡಾತುಂಡವಾಗಿ ಇರಾನ್ ಹೇಳಿದೆ. ಯುದ್ಧ ಯಾವಾಗ ನಿಲ್ಲುತ್ತೋ ಅದನ್ನ ನಿರ್ಧಾರ ಮಾಡೋದು ನಾವು. ಈ ರೀತಿಯಾಗಿ ಇರಾನ್ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೊ ಈಗ ಜಗತ್ತಿಗೆ ಕಾಡ್ತಿರುವಂತಹ ಪ್ರಶ್ನೆ ಇದು, ಯಾವಾಗಪ್ಪ ಈ ಯುದ್ಧ ನಿಲ್ಲುತ್ತೆ ಅಂತ. ಯಾಕೆ ಅಂತಂದರೆ ಇರಾನ್ ಒಂದು ಸ್ಟ್ರಾಟಜಿಕ್ ಪೊಸಿಷನನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ, ಹಾರ್ಮುಜ್ ಜಲಸಂಧಿ. ಇನ್ಫ್ಯಾಕ್ಟ್ ಯುದ್ಧ ಆರಂಭವಾದಾಗಿನಿಂದ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಜಗತ್ತಿನ ಬಹುತೇಕ ಟ್ರೇಡ್ ಈ ಒಂದು ಜಲಮಾರ್ಗದ ಮುಖಾಂತರನೇ ಸಾಗುವಂಥದ್ದು. ಅದು ಸರಕಾಗಿರ್ಬೋದು, ತೈಲ ಆಗಿರ್ಬೋದು, ಸಪ್ಲೈಗಳಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಎಸೆನ್ಷಿಯಲ್ಸ್ ಆಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ಈ ಒಂದು ಜಲಸಂಧಿ ತುಂಬ ಇಂಪಾರ್ಟೆಂಟ್. ಕೇವಲ ಇರಾನ್ ಹಾಗೂ ಗಲ್ಫ್ ರಾಷ್ಟ್ರಗಳಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ. ಎಸ್ಪೆಷಲಿ ತೈಲವನ್ನು ನಂಬಿಕೊಂಡಿರುವಂಥ ಅನೇಕ ದೇಶಗಳ ತೈಲದ ಸಪ್ಲೈ ಇದೇ ಮಾರ್ಗದಲ್ಲಾಗುತ್ತೆ. ಸೊ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಿಂಗೆ ಮೊಂಡಾಟವನ್ನು ಇರಾನ್ ಮುಂದುವರಿಸಿದ್ರೆ ಹಾರ್ಮುಜ್ ಜಲಸಂಧಿಯನ್ನು, ಅಂದರೆ ಇಂಟರ್ನ್ಯಾಷನಲ್ ಬಾರ್ಡರ್ ಪ್ರಕಾರ ಹಾರ್ಮುಜ್ ಜಲಸಂಧಿ ಇರಾನ್ನ ತೆಕ್ಕೆಗೆ ಬರುತ್ತೆ, ಆದರೆ ಅದರ ಮೇಲೆ ನಾವು ಹಿಡಿತವನ್ನು ಸಾಧಿಸಬೇಕಾಗತ್ತೆ ಈ ರೀತಿಯಾದಂಥ ಒಂದು ಮೊಂಡಾಟವನ್ನು ಮುಂದುವರಿಸಿದ್ರೆ ಅನ್ನುವಂಥ ಎಚ್ಚರಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ಇದಕ್ಕೆ ಇರಾನ್ ಕೊಟ್ಟಿರುವಂಥ ಕೌಂಟರ್ ಏನು ಗೊತ್ತಾ? ತಾಕತ್ತಿದ್ರೆ ತಡೀರಿ, ತಾಕತ್ತಿದ್ರೆ ಬನ್ನಿ, ನೋಡೇ ಬಿಡೋಣ, ಯುದ್ಧ ಯಾವಾಗ ಎಂಡ್ ಆಗುತ್ತೆ ಅಂತ ಡಿಸೈಡ್ ಮಾಡೋದು ನೀವಲ್ಲ ನಾವು ಅನ್ನುವಂಥ ಮಾತನ್ನು, ಒಂದು ರೀತಿಯಾಗಿ ಖಡಕ್ ಮಾತುಗಳನ್ನು ಇರಾನ್ ಇವತ್ತು ಆಡಿರುವಂಥದ್ದು. ಅಮೆರಿಕ ಹಾಗೂ ಇಸ್ರೇಲ್ ಒಂದು ವೇಳೆ ಯುದ್ಧ ನಿಲ್ಲಿಸೋಕೆ ಮನಸ್ಸು ಮಾಡಿದ್ರೂ ಕೂಡ ಆ ಯುದ್ಧ ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ನಾವು ಡಿಸೈಡ್ ಮಾಡ್ತೀವಿ. ಇನ್ನೂ 6 ತಿಂಗಳು ಮುಂದುವರಿಯಲಿ, ನಾವು ಯುದ್ಧವನ್ನು ಮಾಡಲಿಕ್ಕೆ, ಸೆಣಸಾಡಲಿಕ್ಕೆ ರೆಡಿಯಾಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇರಾನ್ ಕೊಟ್ಟಿದೆ. ಬಟ್ ಈಗ ಹಾರ್ಮುಜ್ ಜಲಸಂಧಿ ಇರಾನ್ ತೆಕ್ಕೆಗೆ ಬಂದಿರೋದ್ರಿಂದ ಆ ಒಂದು ಹಿಡಿತವನ್ನು ಇರಾನ್ ಸಾಧಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಇರಾನ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.